ಕೂಡ ಸಮಸ್ಯೆ ಆಗ್ಬಾರ್ದು. ಸ್ವಲ್ಪ ಇವೆಲ್ಲ ಕಮ್ಮಿ ಬಿಟ್ಕೊಂಡು ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಟ್ರ ಬಹಳಷ್ಟು ಪರ್ಮಿಷನ್ ಬಹುಶಃ ಕೊಡಕ್ ಬರಲ್ಲ, ಆದ್ರೆ ಒಂದು ಅಲ್ಟರ್ನೇಟ್ ಮಾಡಿದ್ರೆ ಬಹಳಷ್ಟು ಸೂಕ್ತ. ಜೊತೆಗೆ ನಾನು ಈ ಗಣಪನ ಇರ್ತಕ್ಕಂಥ ಯುವಕರಿಗೆ ಏನು ಹೇಳ್ತೇನೆ ಒಂದು ಕಿವಿ ಮಾತಂದ್ರೆ, ಕೇವಲ ಡಿಜೆ ಹಚ್ಚೋದು ಮತ್ತು ಮನರಂಜನೆ ಕಾರ್ಯಕ್ರಮ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಯುವಕ ಮಂಡಳಿಗೆ ನಾನು ಹೇಳಲು ಇಚ್ಛೆ ಪಡ್ತೀನಿ ಅಂದ್ರೆ, ಅಶ್ಲೀಲವಾಗಿರ್ತಕ್ಕಂಥ ಹಾಡುಗಳನ್ನು ಹಾಕಬಾರ್ದು. ಯಾಕಂದ್ರೆ ನಾವು ಗಣೇಶನ ಹಬ್ಬ ಮಾಡ್ತೇವೆ ಅಂದ್ರೆ ಸಾರ್ವಜನಿಕರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮೆಸೇಜ್ ಹೋಗ್ಬೇಕು. ದೇವರ ಭಕ್ತಿ ಗೀತೆ ಇರ್ಬೋದು, ಕನ್ನಡ ಪರ ಹಾಡು ಇರ್ಬೋದು, ಇಂಥವು ಹಾಡು ಹಾಕಿದ್ರೆ ಬಹಳಷ್ಟು ಸೂಕ್ತ. ಆಮೇಲೆ ಇನ್ನು ಕೆಲವೊಂದು ಹಾಡು ಅದಾವ, ಗೆಳತಿ ಹೊರಗ ಬಾ, ಇವೆಲ್ಲ ಗಣೇಶನಿಗೆ ಹಾಕ್ತಕ್ಕಂಥ ಹಾಡಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಗಣೇಶನ ಇಡ್ತಕ್ಕಂಥ ಸಂದರ್ಭದಲ್ಲಿ ಯುವಕರು ಬಹಳಷ್ಟು ದುಂದು ವೆಚ್ಚವನ್ನು ಮಾಡುವ ಬದಲ ನಮ್ಮ ಊರಿನಲ್ಲಿ ಮತ್ತು ಓಣಿಯಲ್ಲಿ SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಮತ್ತು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರೆ ಬಹಳಷ್ಟು ಸೂಕ್ತ. ಜೊತೆಗೆ ನಿಮ್ಮ ಗ್ರಾಮದಲ್ಲಿ ಬೀಟ್ ಪೊಲೀಸರು ಮತ್ತು ಇರ್ತಕ್ಕಂಥ ಅವ್ರಿಗೂ ಕೂಡ ಸನ್ಮಾನ ಸಮಾರಂಭ ಮಾಡಿದ್ರೆ ಬಹಳಷ್ಟು ಸೂಕ್ತ ಆಗ್ತಕ್ಕಂಥ ನನ್ನ ಒಬ್ಬ ಅನಿಸಿಕೆ. ಇಲ್ಲಿ ಗುತ್ತೂರು ಪಟ್ಟಣ ಪಂಚಾಯತಿಯಲ್ಲಿ ಬಹಳಷ್ಟು ಜನ ಪೌರ ಕಾರ್ಮಿಕರಿದ್ದಾರೆ. ಆ ವಾರ್ಡಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಒಬ್ಬೊಬ್ಬರನ್ನ ಕರೆದು ಸನ್ಮಾನ ಮಾಡಿದ್ರೆ ಇಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಬಹಳಷ್ಟು ಮಂದಿ ಸೇರಿದ್ರಿಂದ ನಾನು ಈ ಮಾತು ಹೇಳಲು ಇಚ್ಛೆ ಪಡ್ತೀನಿ. ಯಾಕಂದ್ರೆ ಓದ್ತಕ್ಕಂಥವ್ರಿಗೆ ಮತ್ತು ಇದ್ದವರಿಗೆ ಹುರಿದುಂಬಿಸಿದ್ರೆ ಒಂದು ಗಣೇಶನ ಹಬ್ಬ ಬಹಳ ಅರ್ಥಪೂರ್ಣವಾಗಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲರೂ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ನಡೆದುಕೊಂಡು ಹೋಗೋಣಂತ ಹೇಳುತ್ತಾ, ನನಗೆ ಒಂದೆರಡು ಮಾತುಗಳನ್ನು ಅನುವು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಯುವಕರಿಗೂ ಮತ್ತು ಪೊಲೀಸ್ ಇಲಾಖೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.